ವಿದ್ಯಾರ್ಥಿಗಳ ಸುರಕ್ಷತೆಗೆ ಧಕ್ಕೆ, ಅಫ್ಜಲ್ಪುರ ಅಧಿಕಾರಿಗಳ ನಿಷ್ಕ್ರಿಯತೆಗೆ ಹಿಡಿಶಾಪ. ಮುಳ್ಳಿನ ಕಂಟಿಗಳ ಕಾಡಾದ ರಸ್ತೆ, ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಿಂದ ತಕ್ಷಣದ ಕ್ರಮಕ್ಕೆ ಆಗ್ರಹ. ಇವತ್ತಿನ ನಮ್ಮ ವಿಶೇಷ ವರದಿಯಲ್ಲಿ ನಾವು ತೋರಿಸ್ತಾ ಇರುವುದು ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರುವ ಅಫ್ಜಲ್ಪುರ ತಾಲೂಕಿನ ಆಡಳಿತ ಬೇಜವಾಬ್ದಾರಿತನವನ್ನ. ಹೌದು, ಹವಳಗ ಮತ್ತು ಗತ್ತರ್ಗ ಗ್ರಾಮಗಳ ನಡುವಿನ ರಸ್ತೆ ಈಗ ರಸ್ತೆಯಾಗಿ ಉಳಿದಿಲ್ಲ. ಅದೊಂದು ಮುಳ್ಳಿನ ಕಂಟಿ ಹಾಗೂ ಗಿಡಗಂಟಿಗಳ ಕಾಡಾಗಿ ಮಾರ್ಪಟ್ಟಿದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಹವಳಗ ಗತ್ತರ್ಗ ಗ್ರಾಮಗಳ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಗಿಡಗಂಟಿಗಳಿಂದ ಆವೃತವಾಗಿದೆ. ರಸ್ತೆ ಬದಿಯಲ್ಲಿ ಕಂಟಿಗಳು ಅತಿಯಾಗಿ ಬೆಳೆದು ನಿಂತಿರುವುದರಿಂದ ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ. ವಿಶೇಷವಾಗಿ ಪ್ರತಿದಿನ ಶಾಲೆಗೆ ತೆರಳುವ ಪ್ರೌಢಶಾಲೆಯ ನೂರಾರು ವಿದ್ಯಾರ್ಥಿಗಳು ಹಾಗೂ ಬಸ್ ಸಂಚಾರಕ್ಕೆ ಈ ರಸ್ತೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಅಧಿಕಾರಿಗಳ ನಿಷ್ಕ್ರಿಯತೆಯಿಂದ ಬೇಸತ್ತಿರುವ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಇವತ್ತು ನೇರವಾಗಿ ಸ್ಥಳಕ್ಕೆ ಭೇಟಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಸರ್ಕಾರಿ ಪ್ರೌಢಶಾಲೆ ಗತ್ತರ್ಗ 10ನೇ ತರಗತಿಯ ವಿದ್ಯಾರ್ಥಿನಿಯಾದ ಸಾವಿತ್ರಿ ಕರಲ್ಗಿ ಎಂಬ ವಿದ್ಯಾರ್ಥಿಯು ಮಾತಾಡುತ್ತಿದ್ದು, ನಾನು ಹಿರೇಹವಳಗ ಊರಿನಿಂದ ಗತ್ತರ್ಗ ಶಾಲೆಗೆ ಬರುತ್ತೇನೆ. ಡೈಲಿ ಬರ್ಬೇಕಾದ್ರೆ ಹವಳಗ ರಸ್ತೆಯಿಂದ ಗತ್ತರ್ಗ ರಸ್ತೆಯ ಮೇಲೆ ಎರಡೂ ಬದಿಯಲ್ಲಿ ಕಂಟಿ ಬೆಳೆದಿವೆ. ಆದ ಕಾರಣದಿಂದ ನಾವು ಪಂಚಾಯತಿಗೆ ನಾವು ಬುಧವಾರ ದಿವಸ ಪತ್ರವನ್ನು ಕೊಟ್ಟಿದ್ದೇವೆ. ಆ ಪತ್ರದ ಮೂಲಕ ಅವರು ಹೇಳಿದ್ದೇನೆಂದ್ರೆ 2 ದಿನಗಳ ಕಾಲಾವಧಿಯನ್ನು ಕೊಡಿರಿ, 2 ದಿನಗಳ ಒಳಗೆ ನಿಮಗೆ ನಾನು ಕಂಟಿಯನ್ನು ಕಳಿಸಿ ಕೊಡುತ್ತೇನೆ ಎಂದು ಹೇಳಿದರು. ಅದು ನೆರವೇರಿಲ್ಲ. ಆದ ಕಾರಣದಿಂದ ನಾವು ಈ ಪಂಚಾಯತಿಗೆ ಮತ್ತೆ ಮರಳಿ ಬರಬೇಕಾಗಿದೆ. ನಾವು ಇಲ್ಲಿ ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ. ಈ ಕುರಿತು ಸ್ಥಳದಲ್ಲೇ ಇದ್ಕೊಂಡು ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿದ ಸಾರ್ವಜನಿಕರು ಹಾಗೂ ಮುಖಂಡರು ತಕ್ಷಣವೇ ರಸ್ತೆ ಬದಿಯ ಕಂಟಿಗಳನ್ನು ತೆರವುಗೊಳಿಸಿ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಗ್ರಾಮಸ್ಥರು ಅಧಿಕಾರಿಗಳಿಗೆ ಕೇವಲ 2 ದಿನಗಳ ಗಡುವು ನೀಡಿದ್ದಾರೆ. ಈ ಅವಧಿಯೊಳಗೆ ರಸ್ತೆಯನ್ನು ಸ್ವಚ್ಛಗೊಳಿಸಿ ಸಮಸ್ಯೆ ಪರಿಹರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಮತ್ತು ಇಡೀ ಗ್ರಾಮಸ್ಥರು ಒಗ್ಗೂಡಿ ತಾಲೂಕು ಆಡಳಿತದ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಶಾಲಾ ಮಕ್ಕಳ ಸುರಕ್ಷತೆ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣವೇ ಕ್ರಮ ಕೈಗೊಳ್ತಾರಾ ಅಥವಾ ವಿದ್ಯಾರ್ಥಿಗಳನ್ನ ರಸ್ತೆಗಿಳಿಸಿ ಹೋರಾಟ ಮಾಡಲು ಬಿಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್ ಅಫ್ಜಲ್ಪುರ. ನಾವು ಮತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಮತ್ತು ಸಿಎಂ ಮುಖ್ಯಮಂತ್ರಿಗಳಿಗೆ ಕೇಳಿಕೊಳ್ಳೋದೇನೆಂದರೆ, ನಮ್ಮ ಹವಳಗ ರಸ್ತೆಯಿಂದ ಗತ್ತರ್ಗ ರಸ್ತೆಯವರೆಗೆ ಬೆಳೆದಿರುವಂತ 2 ಬದಿಯಲ್ಲಿ ಬೆಳೆದಿರುವಂತ ಕಂಟಿಯನ್ನು ಕಡಿಸಿಕೊಡ್ಬೇಕೆಂದು ನಾವು ನಿಮ್ಮ ಈ ಮೂಲಕ ನಾನು ನಿಮಗೆ ಕೇಳಿಕೊಳ್ತಾ ಇದ್ದೇನೆ. ನಾನು ಮಾತಾಡ್ತೀನಮ್ಮ, ನೀನು ಮಾತಾಡಪ್ಪ. ನನ್ನ ಹೆಸರು ಹವಳ ಅಂತಾನು ಬರುತ್ತಿದ್ದೇವೆ. ದಿನ ಬಸ್ಸಲ್ಲಿ ಬರೋ ಬಸ್ ದವ್ರ ಹತ್ರ ಕಂಟಿಯವ್ರ ಎಲ್ಲ ಬಂಧುಗಳೇ ನಮಸ್ಕಾರ. ನಾ ಹವಳದಿಂದ ಗತ್ರಿಯ ಶಾಲೆಗೆ ಪ್ರೌಢಶಾಲೆಗೆ ಬರುತ್ತಿದ್ದೇನೆ. ನನ್ನ ಹೆಸರು ಶ್ಯಾಮ ಬಸಪ್ಪ ಸಿದ್ದಪ್ಪ ಹೋಳಿಕೇರಿ. ಈಗ ಏನೊಂದು ಸಮಸ್ಯೆ ಅಂದರೆ, ಬಸ್ ದಿನ ಬರುವಾಗ ಕಂಟಿ ಬಸ್ಸಿಗೆ ಬಸ್ದವರು ಬರಲಗತ್ತಾರ. ಈ ಸಮಸ್ಯೆಯನ್ನು DK ಶಿವಕುಮಾರ್ ಹಾಗೂ ಜಿಲ್ಲೆ ಉಸ್ತುವಾರಿ ಸಚಿವರು ಎಲ್ಲ ಸಮಸ್ಯೆಯನ್ನು ಈಡೇರಿಸ್ತಾರೆಂದು ಕೇಳಿಕೊಳ್ಳುತ್ತೇನೆ. ಮುಂದುಗಡೆ ಎಲ್ರಿಗೂ ಮೈತ್ರಿಪೂರ್ಣ ದೇವಿ. ನಾವಿವತ್ತು ಗತ್ತರ್ಗಿ ಗ್ರಾಮ ಪಂಚಾಯತಿ ಅವರ ಯಾವ ಕಾರಣಕ್ಕೆ ಒಂದು 1/7/2026 ನಾನು ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ವಿದ್ಯಾರ್ಥಿಗಳ ಸಮೂಹ ಆಗಿರ್ತಕ್ಕಂಥ ಹವಳಗ ಗ್ರಾಮದ ವಿದ್ಯಾರ್ಥಿ ಸಮೂಹ ಒಂದು ಅರ್ಜಿ ಕೊಟ್ಟಿದ್ರು. ಏನಪ್ಪ ಅಂತಂದ್ರೆ, ರಸ್ತೆ ಬದಿಯಲ್ಲಿ ಕಂಟಿ ಬೆಳೆದವ, ಅವು ಕಡಿಸ್ರಿ, ನಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ದಾರಿಯನ್ನು ಸುಲಭಗೊಳಿಸ್ಬೇಕು ಅಂತೇಳಿ ಒಂದು ಅರ್ಜಿ ಕೊಟ್ಟಿದ್ರು. ಇವತ್ತಿಗೆ 6-7 ದಿನ ಆಯಿತು. ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ನಿಂತ್ಕೊಂಡಾರ, ಎತ್ತಿಗಿಂತ ಹೇಳಲಾಗ್ಯಾರ. ಅಲ್ರಿ, 3 ಸಣ್ಣ ಮಕ್ಕಳು ಹವಳಗದಿಂದ ಗತ್ತಿಗೆ ಬರ್ಲಿಕ್ಕೆ ಸಮಸ್ಯೆ ಅದ. 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 3 ಸಣ್ಣ ಮಕ್ಕಳು ಹವಳಗದಿಂದ ಗತ್ತಿಗೆ ಬರ್ಲಿಕ್ಕೆ ಸಮಸ್ಯೆ
ಆ ಸಮಸ್ಯೆ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತಂತಂದ್ರೆ ಹೋಗಿ ತಾವು ಬರ್ಕೊಳ್ತಾ ಇದ್ದೀರಲ್ರಿ. ಮಾನ್ಯ ಯುವ ಸಾಹೇಬ್ರೆ, ಈ ನಮ್ಮ ವಿದ್ಯಾರ್ಥಿಗಳ ಸಮೂಹದ ಬ್ಯಾನಿನೇ ನಿಮ್ಗೆ ಅರ್ಥ ಆಗ್ತಾ ಇಲ್ವಲ್ರಿ? ಅಲ್ಲ ಏನು ಒಂದು ಗಂಟೆ 2-3 ಗಂಟೆ ಅಲ್ಲ 4-5 ಗಂಟೆ ಹೋಗ್ಬೋದಪ್ಪ ಜೆಸಿಬಿ ಅದೆಲ್ಲ ಗಂಟೆ ಕಟ್ಟೋದಕ್ಕೆ ಮುಂದೆ ಕಿತ್ತಾಗ್ತದೆ. ಅದನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ನಮ್ಮ ಗದ್ಗಿ ಗ್ರಾಮ ಪಂಚಾಯತ್ನಲ್ಲಿ ದುಡ್ಡು ಇಲ್ವಾ? ಹೌದು, ದುಡ್ಡು ಇಡದೇ ಇದ್ರೆ ಗದ್ಗಿ ಗ್ರಾಮ ವ್ಯಕ್ತಪಡ ಆಶಯ ವ್ಯಕ್ತಪಡಿಸಲಿರ್ತದ. ಅದಕ್ಕೆ ನೀವು ಅವರ ಶಿಕ್ಷಣ ಹಕ್ಕುಗಳನ್ನು ರಸೀದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನು ತಾವು ಕೆಲಸ ಮಾಡ್ತಾ ಇದ್ದೀರಿ. ಆ ಸಂಬಂಧಪಟ್ಟಿರ್ತಕ್ಕಂಥ ಗುತ್ತಿಗೆದಾರ ಕೂಡ ಯಾವ ಅನ್ನೋದೇ ಗೊತ್ತಿಲ್ಲ. ಅವಾಗ ಗದ್ರಿಗೆ ಮಧ್ಯೆ ಮಾಡಿರ್ತಕ್ಕಂಥ ರಸ್ತೆಯ ಗುತ್ತಿಗೆದಾರ ಯಾವ ಅನ್ನೋದನ್ನು ಗೊತ್ತಿಲ್ಲ, ಸಂಬಂಧಪಟ್ಟ ಇಲಾಖೆ ಯಾವುದು ಅಂತ ಅನ್ನೋದನ್ನು ಗೊತ್ತಿಲ್ಲ. ಆದರೂ ಕೂಡ ಮಕ್ಕಳೆಲ್ಲ ನಮ್ಗೆ ಸಮಸ್ಯೆ ಆಗ್ಲಿಕ್ಕಂತಂದ್ರೆ ಇದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಅಂತಂದ್ರೆ ಕ್ಲಿಯರ್ ಮಾಡೋಕ್ಕೆ ಗ್ರಾಮ ಪಂಚಾಯತ್ಗೂ ಆಗ್ತಾ ಇಲ್ಲ, ತಾಲೂಕು ಪಂಚಾಯತ್ಗೂ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ತಾಲೂಕು ಆಡಳಿತಕ್ಕೂ ಆಗ್ತಾ ಇಲ್ಲ ಅಂತಂದ್ರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿರವರಲ್ಲಿ ನಮ್ಮ ನಿವೇದನೆ ಏನಪ್ಪ ಅಂತಂತಂದ್ರೆ ಈ ನಮ್ಮ ಅಫಜಲ್ಪುರ ತಾಲೂಕಿನ ಆಡಳಿತ ವ್ಯವಸ್ಥೆ ಹಳ್ಳ ಹಿಡ್ದದ. ಹಾಗಾಗಿ ದಯವಿಟ್ಟು ತಾವು ತಮ್ಮ ವಿಶೇಷ ಕೋಟಾದಡಿಯಲ್ಲಿ ನಮ್ಮ ಅಫಜಲ್ಪುರ ತಾಲೂಕಿನ ಅವಳಗದಿಂದ ಗತ್ತರಿಗೆ ಬರ್ಲಿಕ್ಕೆ ಈ ನಮ್ಮ ಪಿ ಡಿ ಅವರಿಗೂ ನಾವು ಕೇಳ್ಕೊಳ್ಳಲ್ಲ, ಇವರವ್ರಿಗೆ ಕೇಳ್ಕೊಳ್ಳಲ್ಲ, ನಮ್ಮ ಶಾಸಕರಿಗೆ ಕೇಳ್ಕೊಳ್ಳಲ್ಲ, ತಾಲೂಕು ಆಡಳಿತಕ್ಕೆ ಕೇಳ್ಕೊಳ್ಳಲ್ಲ. ನಿಮ್ಗೆ ನಾವು ಯಾವ ಕಾರಣಕ್ಕೆ ಉನ್ನತಿ ಮಾಡಿಕೊಳ್ತಾ ಇದೀವಪ್ಪ ಅಂತ ಮಕ್ಕಳು ವಿದ್ಯಾಭ್ಯಾಸ ಹಾಳಾಗ್ಲಿಕ್ಕತ್ತದ. ಹಾಳಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ದಯವಿಟ್ಟು ತಾವು ಕೆಲಸ ಮಾಡ್ತೀರಿ ಅಂತೇಳಿ ಆಸೆ ಇಟ್ಕೊಂಡು ನಾನು ಇವತ್ತಿನ ದಿನ ತಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾಡಿನ ಗರ್ವಿತ ಮುಖ್ಯಮಂತ್ರಿಗಳಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರೆ, ದಯವಿಟ್ಟು ತಾವೇನು ಕಲಬುರಗಿಗೆ ಬರ್ತಾ ಇದ್ದೀರಿ, ಒಳ್ಳೆಯದು. ಇಂಥ ಒಂದು ಸ್ವಲ್ಪ ಸಮಸ್ಯೆಗಳು ಇಲ್ಲಿ ಅಂತೇಳಿ ಈ ವಿಡಿಯೋ ಮೂಲಕ ನಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಈ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಈ ಮಕ್ಕಳ ಸಮಸ್ಯೆಗಳನ್ನು ಆಲಿಸ್ತೀರಿ ಅಂತೇಳಿ ಅಂದ್ಕೊಂಡು ನಾನು ನಿಮ್ಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಗತ್ತರಗದಿಂದ ಹವಳಗ ಗ್ರಾಮಕ್ಕೆ ಬರ್ತಕ್ಕಂಥ ನಡವಳಿಕೆ ಸಂಪರ್ಕ ರಸ್ತೆಯಾಗಿರ್ತಕ್ಕಂಥ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇದೆಯೋ ಅಥವಾ ಪೀಡಬ್ಲ್ಯೂಡಿ ಇಲಾಖೆ ಇದೆಯೋ ಬೇರೆ ಯಾವ ಇಲಾಖೆಯಿಂದ ಮಾಡಿದಿರೋ ಗೊತ್ತಿಲ್ಲ, ಆ ರಸ್ತೆ ಬದಿಯಲ್ಲಿ ಬೆಳೆದಿರ್ತಕ್ಕಂಥ ಕಂಟಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಗುತ್ತಿಗೆದಾರನು ಕೆಲಸ ಮಾಡ್ತಾ ಇಲ್ಲ. ಮತ್ತು ಈ ಸಂಬಂಧಪಟ್ಟ ಅಧಿಕಾರಿಗಳಂತೂ ನಾಲಾಯಕರಾಗ್ಬಿಟ್ಟಿದ್ದಾರೆ. ಮಕ್ಕಳ ಸಮಸ್ಯೆ ಕೂಡ ಇವರು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಅವ್ರ ಮಕ್ಕಳಿಗೆ ಒಂದು ಹೈಸ್ಕೂಲ್ ಸ್ಕೂಲಿಗೆ ಕಲಿಸ್ತಾರ, ಆ ಮಕ್ಕಳಿಗೆ ಬಂದು ಗೌರ್ಮೆಂಟ್ ಸ್ಕೂಲಿಗೆ ಕಲಿಲಿಕ್ಕೂ ಇವರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ವಲ್ಲ. ಇಂಥ ದುರಂತ ರೀ ಇದು. ಇಂಥ ದುರಂತದ ಆಡಳಿತದಲ್ಲಿ ನಾವು ಏನು ಬದುಕ್ತಾ ಇದ್ದೀವಿ, ಇದು ನಮಗೂ ಕೂಡ ಎಲ್ಲರಿಗೆ ಸೇಮ್ ನಮ್ಮ ಈ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯತ್ ಇವರವರಿಗೆ ಧಿಕ್ಕಾರ 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 ಧಿಕ್ಕಾರ. ತಾಲೂಕು ಆಡಳಿತಕ್ಕೆ ಧಿಕ್ಕಾರ 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 ಧಿಕ್ಕಾರ. ಇದು ಕೊನೆಯ ವಿಡಿಯೋ. ದಯವಿಟ್ಟು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಏನಿಗೆ ಕೆಲಸ ಮಾಡ್ಲಿಕ್ಕಪ್ಪ ಅಂತಂದ್ರೆ ತಾಲೂಕು ಆಡಳಿತದ ಮುಂದೆ ಬೃಹತ್ ಹೋರಾಟ ಈ ವಿದ್ಯಾರ್ಥಿ ಸಮೂಹದ ಜೊತೆ ಹಮ್ಮಿಕೊಳ್ಬೇಕಾಗ್ತದ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ ಅವರೇ ಮತ್ತು ಇವರವರೇ ಮತ್ತು ಸಂಬಂಧಪಟ್ಟ ಇಲಾಖೆರವರೇ ತಕ್ಷಣವೇ ಈ ಕಾಮಗಾರಿ ಮಾಡಬೇಕು. ಮಾಡದೇ ಇದ್ರೆ ನಾವಂತೂ ಹೋರಾಟ ಮಾಡೋದಂತೂ ಶತಸಿದ್ಧ.